ಹಲೋ ಎವ್ರಿವನ್, ವೆಲ್ಕಮ್ ಟು ಕೇನು ಅಕಾಡೆಮಿ ಯೂಟ್ಯೂಬ್ ಚಾನಲ್. ತುಂಬಾ ಜನಕ್ಕೆ ನಾರ್ಸೆಟ್ ಅಂದ್ರೆ ಏನು ಅಂತ ಅವೇರ್ನೆಸ್ ಇಲ್ಲ. ಓಕೆನಾ, ಈಗ ಜಸ್ಟ್ ರೀಸೆಂಟ್ ಆಗಿ ಪಾಸ್ ಔಟ್ ಆಗಿರ್ತಕ್ಕಂಥ ಬ್ಯಾಚ್ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಜಸ್ಟ್ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರಬಹುದು. ತುಂಬಾ ಜನ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ ನಾರ್ಸೆಟ್ ಅಂದ್ರೆ ಏನು, ಎಕ್ಸಾಮ್ ಹೇಗಿರುತ್ತೆ, ಎಲಿಜಿಬಿಲಿಟಿ ಏನೇನು ಬೇಕಾಗಿರುತ್ತೆ, ಸಬ್ಜೆಕ್ಟ್ಸ್ ಏನೇನು ಓದಬೇಕು. ಸೊ ಈ ತರ ಎಲ್ಲ ತುಂಬಾ ಡೌಟ್ಸ್ ಇದೆ. ಓಕೆನಾ, ಸೊ ಅದಕ್ಕೋಸ್ಕರ ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾರ್ಸೆಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ನಾರ್ಸೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾರ್ಸೆಟ್. ಸೊ ನಾನು ಅದಕ್ಕೋಸ್ಕರ ಹೆಡ್ಡಿಂಗ್ ಅಲ್ಲಿ ವಾಟ್ ಈಸ್ ನಾರ್ಸೆಟ್ ಅಂತ ಹಾಕಿದ್ದೀನಿ. ಸೊ ನಾರ್ಸೆಟ್ ಅಂದ್ರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಓಕೆ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ಇದು ಯಾವ ಉದ್ದೇಶಕ್ಕೋಸ್ಕರ ಕಾಲ್ ಮಾಡ್ತಾರೆ ಅಂತಂದ್ರೆ ಆಲ್ ಏಮ್ಸ್. ನಮ್ಮ ಇಂಡಿಯಾದಲ್ಲಿ ಏನ್ ಏಮ್ಸ್ ಇದೆ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಏಮ್ಸ್ಗಳು ಒಂದೇ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಯುವರ್ ರ್ಯಾಂಕ್, ನಿಮ್ಮ ರ್ಯಾಂಕ್ ಅನ್ನು ನೋಡ್ಬಿಟ್ಟು ಪ್ಲೇಸ್ಮೆಂಟ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ಅದನ್ನ ಮುಂದೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಹೆಂಗೆ ಕೊಡ್ತಾರೆ ಅಂತ ಹೇಳಿ. ಸೊ ಏಮ್ಸ್ ನಡೆಯುತ್ತೆ, ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೂ ನಡೆಯುತ್ತೆ. ಆಮೇಲೆ ಈ ವರ್ಷದಿಂದ ESIC ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ, ಏಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ಲಸ್ ESIC ಇಷ್ಟಕ್ಕೆ ನಾರ್ಸೆಟ್ ನಡೆಯುತ್ತೆ. ಸೊ ನಾರ್ಸೆಟ್ ಅಂದ್ರೆ ನಾಟ್ ಓನ್ಲಿ ಫಾರ್ ದ ಏಮ್ಸ್. ಓಕೆನಾ, ಏಮ್ಸ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ್ಯಾವದಪ್ಪ ಅಂತಂದ್ರೆ RML ಅಂತ ಇದೆ. ಓಕೆ, ದಿಲ್ಲಿಯಲ್ಲಿದೆ, ಸಫ್ದಾರ್ಜಂಗ್ ಇದೆ. ಓಕೆ, ಸಫ್ದಾರ್ಜಂಗು. ಸೊ ಈ ತರ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ದಿಲ್ಲಿಯಲ್ಲಿ ಏನಿದಾವೆ, ಸೊ ಈ ಹಾಸ್ಪಿಟಲ್ ಕೂಡ ನಾರ್ಸೆಟ್ ನಡೆಯುತ್ತೆ. ಓಕೆನಾ, ಸೇಮ್ ಒಂದೇ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ನಾರ್ಸೆಟ್ ಅನ್ನ ಯಾವಾಗ ಕಾಲ್ ಮಾಡ್ತಾರೆ ಅಂತಂದ್ರೆ ಎವ್ರಿ 6 months. ಓಕೆ, 6 months ಒಂದ್ಸಾರಿ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಸೀಟ್ ಫಿಲ್ ಮಾಡ್ಕೊಂತಾರೆ. ಓಕೆ, ಸೊ ಈಗ ಎಲಿಜಿಬಿಲಿಟಿ ಏನೇನು ನೋಡೋಣ. ಎಲಿಜಿಬಿಲಿಟಿ ಮೀನ್ಸ್ ಕ್ವಾಲಿಫಿಕೇಶನ್. ಸೊ ಕ್ವಾಲಿಫಿಕೇಶನ್ ಏನಿರ್ಬೇಕಪ್ಪ ಅಂತಂದ್ರೆ BSc ನರ್ಸಿಂಗ್, ಇನ್ ಕೇಸ್ ನೀವೇನಾದ್ರು ಬೇಸಿಕ್ BSc ನರ್ಸಿಂಗ್ ಮಾಡಿದ್ರಿ ಅಂತ ಅಥವಾ ಪೋಸ್ಟ್ BSc ನರ್ಸಿಂಗ್ ಎನಿಥಿಂಗ್ ಆಗಿರಬಹುದು, ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಫ್ರೆಶರ್ ಆಲ್ಸೋ ಕೆನ್ ಅಪ್ಲೈ. ಓಕೆ, ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ನೀವೇನಾದ್ರೂ BSc ನರ್ಸಿಂಗ್ ಮಾಡಿದ್ರಿ ಅಂತಂದ್ರೆ ಫ್ರೆಶರ್ ಸಾಕಾಗುತ್ತೆ. ಓಕೆ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಮೇಲೆ ಇನ್ ಕೇಸ್ GNM ಮಾಡ್ಕೊಂಡಿದ್ರಿ ನೀವು ಅಂತಂದ್ರೆ 2 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಬೇಕು. ಓಕೆ, GNM ಕ್ಯಾಂಡಿಡೇಟ್ಸ್ ಗಮನ ಇಟ್ಟು ನೋಡಿ, ನಿಮಗೆ 2 years ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಎಲ್ಲಿ ಬೇಕು ಅಂತಂದ್ರೆ ಮಿನಿಮಮ್ 50 bedded ಹಾಸ್ಪಿಟಲ್ ಆಗಿರ್ಬೇಕು. ಓಕೆ, 50 bedded ಹಾಸ್ಪಿಟಲ್ ಅಲ್ಲಿ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ GNM ಕ್ಯಾಂಡಿಡೇಟ್ಸ್ಗೆ. ಬಟ್ ಅದೇ BSc ಅವ್ರು ಇವಾಗ ನೀವು ಲಾಸ್ಟ್ 4th year BSc ನರ್ಸಿಂಗ್ ಪಾಸ್ ಆಗಿ ಹೋಗಿದಿರಲ್ವಾ, ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀಬಹುದು. ಯಾವಾಗ? ಏಪ್ರಿಲ್ಗೆ ಎಕ್ಸಾಮ್ ಬರೀಬಹುದು. ನೀವು ಮಾರ್ಚಲ್ಲಿ ಕಾಲ್ ಮಾಡ್ತಾರೆ, ಏಪ್ರಿಲ್ ಎಕ್ಸಾಮ್ ಕೊಡ್ತಾರೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನೀವು ಇವತ್ತಿಂದನೇ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರು ಕೂಡ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್. ವಿತಿನ್ 6 months ಯು ಕ್ಯಾನ್ ಗೆಟ್ ದ ಜಾಬ್. ಓಕೆ, ಇದು ಎಲಿಜಿಬಿಲಿಟಿ ಆಯ್ತು. ಸೊ ಎಲಿಜಿಬಿಲಿಟಿ ಆದ್ಮೇಲೆ ಇನ್ನೊಂದು ನಮಗೆ ಡೌಟ್ ಬರುತ್ತೆ, ಏನಪ್ಪಾ ಅಂತಂದ್ರೆ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ. ಓಕೆ, ಸೊ ಫೀಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 3,000 ರೂಪಾಯಿ. 3,000 ರೂಪಾಯಿ ಯಾರ್ಯಾರಿಗೆ ಅಂತಂದ್ರೆ ಅನ್ರಿಸರ್ವ್, ಓಕೆ, EWS, ಓಕೆ, OBC ಇವರಿಗೆ 3,000 ರೂಪಾಯಿ ಇರುತ್ತೆ. ಬಟ್ SC ST ಮಾತ್ರ, SC ST ಗೆ 2,400 ರೂಪಾಯಿ ಇರುತ್ತೆ. ಓಕೆನಾ, ಸೊ ಇನ್ನೊಂದೇನಪ್ಪ ಪ್ಲಸ್ ಪಾಯಿಂಟ್ ಇಲ್ಲ ಅಂತಂದ್ರೆ SC ST ಯಾರು ಎಕ್ಸಾಮ್ ಬರೀತೀರಾ ಅವರು ನೀವು ಜಸ್ಟ್ ಎಕ್ಸಾಮ್ಗೆ ಎಂಟ್ರಿ ಮಾಡಿದ್ರೆ ಸಾಕಂದ್ರೆ, ಓಕೆ, ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸಾಕು. ಪ್ರಿಲಿಮ್ಸ್ ಅನ್ನ, ಓಕೆ, ಪ್ರಿಲಿಮ್ಸ್ ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಫೀಸ್ ವಾಪಸ್ ಬರುತ್ತೆ. ವಿದಿನ್ 6 months ಆಫ್ ಟೈಮ್ ಪೀರಿಯಡ್ ಒಳಗಡೆ ನಿಮ್ಮ ಫೀಸ್ ರಿಫಂಡ್ ಆಗುತ್ತೆ. ಓನ್ಲಿ ಫಾರ್ SC ST ಕ್ಯಾಂಡಿಡೇಟ್ಸ್, ಅದು ಕೂಡ ನೆನಪಿರ್ಲಿ. ಅನ್ರಿಸರ್ವ್, EWS, OBC ಅವರಿಗೆ 3,000 ರೂಪಾಯಿ ಇರುತ್ತೆ. ಆಮೇಲೆ SC ST ಮಾತ್ರ 2,400 ರೂಪಾಯಿ ಇರುತ್ತೆ. ಬಟ್ SC ST ಅವರಿಗೆ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಫೀಸು ರಿಫಂಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಫೀಸ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏಜ್ ಲಿಮಿಟ್. ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏಜ್ ಅಲ್ಲಿ ಅಂತಂದ್ರೆ 18 to 30 years ಆಫ್ ಏಜ್. 18 to 30 years ಯಾರಿಗೆ? ಅನ್ರಿಸರ್ವ್ ಆಗಿರಬಹುದು, EWS ಆಗಿರಬಹುದು. ಓಕೆನಾ, ಇವ್ರಿಬ್ರಿಗೆ ಏನಪ್ಪಾ ಅಂತಂದ್ರೆ 30 ವರ್ಷ ಲಾಸ್ಟ್ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ತೀವಲ್ವಾ. ಸೊ ನಿಮ್ 30 ವರ್ಷ ಮೇಲೆ ಆಯ್ತು ಅಂತಂದ್ರೆ ಯು ಕೆನಾಟ್ ರೈಟ್. ಯಾರ್ಯಾರು ಅನ್ರಿಸರ್ವ್ ಇದ್ದೀರಾ ಮತ್ತೆ EWS ಇದ್ದೀರಾ ಅವ್ರಿಗೆ ಮಾತ್ರ ಬರಲ್ಲ 30 ವರ್ಷ. ಬಟ್ ಅದೇ OBC ಗೆ ಎಷ್ಟಪ್ಪ ಅಂತಂದ್ರೆ 33 ವರ್ಷ, ಅಂದ್ರೆ 3 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಸೇಮ್ ಹೆಂಗೆ ಅಂದ್ರೆ 30 ವರ್ಷ ಅನ್ರಿಸರ್ವ್ ಇರುತ್ತೆ, ಪ್ಲಸ್ 3 years ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆ, SC ST ಎಷ್ಟಪ್ಪ ಅಂದ್ರೆ ಸೇಮ್ 30 ವರ್ಷ ಪ್ಲಸ್ 5 years. ಓಕೆ, ಇದಿಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾರೆ.
ಸೊ ಇನ್ ಕೇಸ್ ನೀವೇನಾದ್ರೂ SC/ST ಆಗಿದ್ರೆ ಅಂತಂದ್ರೆ ಅಪ್ ಟು 35 ಇಯರ್ಸ್ ತನಕ ಬರೀಬಹುದು ಎಕ್ಸಾಮ್. ಓಕೆ, ಇನ್ ಕೇಸ್ ನೀವು OBC ಆಗಿದ್ರೆ ಅಂತಂದ್ರೆ ಅಪ್ ಟು 33 ಇಯರ್ಸ್ ತನಕ ಬರೀಬಹುದು. ಓಕೆ, ಆಮೇಲೆ ಇನ್ನೊಂದು ಆಪ್ಷನ್ ಇದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಗೆ ಏಜ್ ರಿಸ್ಟ್ರಿಕ್ಷನ್ಸ್ ಇರ್ತದೆ. ನೀವೇನೋ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 3 ಇಯರ್ಸ್ ಗಿಂತ ಕಡಿಮೆ ಮಾಡಿರ್ಬಾರ್ದು, 3 ಇಯರ್ಸ್ ಗಿಂತ ಜಾಸ್ತಿ ಮಾಡಿದ್ರ ಅಂತಂದ್ರೆ ಮತ್ತೆ ನಿಮಗೆ 5 ಇಯರ್ಸ್ ಅಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಅದು ಬೇರೆ ವಿಚಾರ ಆಗುತ್ತೆ. ಬಟ್ ನಿಮ್ಗೆ ಏನು ಗೊತ್ತಿಲ್ಲದಿರೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ನೀವು ಇಷ್ಟು ನೋಡ್ಕೊಂಡು ಸಾಕಾಗುತ್ತೆ. ಅನ್ರಿಸರ್ವ್ EWS ಅವ್ರಿಗೆ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ 30 ಇಯರ್ಸ್. ಓಕೆ, ಸೊ ಅದಕ್ಕೋಸ್ಕರ ನಾವ್ ಹೇಳ್ತಾ ಇರೋದು, ಬೇಗ ನೀವೇ 24 ಇಯರ್ಸ್ಗೆ ಔಟ್ಪುಟ್ ಆಗ್ತೀರಾ. ಜಸ್ಟ್ ವಿತಿನ್ 6 ಇಯರ್ಸ್ ಒಳಗಡೆ ನೀವು ತಗೋಬೇಕಾಗುತ್ತೆ ಜಾಬ್. ಓಕೆ, ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, OBC ಅವರು ಇನ್ನು 3 ಇಯರ್ಸ್ ಇರುತ್ತೆ. ಬಟ್ 3 ಇಯರ್ಸ್ ತನಕ ಯಾಕೆ ನೀವು ವೇಸ್ಟ್ ಮಾಡ್ತೀರಾ? ಆಸ್ ಸೂನ್ ಆಸ್ ಪಾಸಿಬಲ್ ಓಕೆ ಇದಕ್ಕೆ ಪ್ರಿಪೇರ್ ಆಗಿ. ಆಮೇಲೆ SC/ST ಅಷ್ಟನ್ನು ಅವ್ರಿಗೆ ಇನ್ನು 5 ಇಯರ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಏಜ್ ಲಿಮಿಟ್ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೇಷಿಯೋ ಒಂದು ಬರುತ್ತೆ, ರಿಸರ್ವೇಶನ್ ಅಂತ ಒಂದು ಬರುತ್ತೆ ಯಾವ್ದ್ರಲ್ಲಿ, ನಮ್ಮ ಏಮ್ಸ್ ಅಲ್ಲಿ. ಓಕೆ, ರಿಸರ್ವೇಶನ್. ಸೊ ಈಗ ರಿಸರ್ವೇಶನ್ ಒಂದು ನೋಡೋಣ ಇಲ್ಲಿ. ಸೊ ರಿಸರ್ವೇಶನ್ ಏನಪ್ಪಾ ಇನ್ನೊಂದು ಅಂತಂದ್ರೆ 80-20 ರೇಷಿಯೋ. ಓಕೆ, 80-20. ತುಂಬಾ ಜನ ಡೌಟ್ ಇದೆ 80-20 ಅಂದ್ರೆ ಏನು ಅಂತಂದೇಳಿ. ಓಕೆ, ಸೊ 80-20 ಅಂದ್ರೆ ಏನಪ್ಪಾ ಅಂತಂದ್ರೆ 80% ಸೀಟ್ಸ್ ಫಿಮೇಲ್ ಇರುತ್ತೆ. ಓಕೆ, 20% ಸೀಟ್ಸ್ ಮೇಲ್ ಇರುತ್ತೆ. ಇದು ಎಲ್ಲಿ ಅಂದ್ರೆ ಓನ್ಲಿ ಫಾರ್ ಏಮ್ಸ್ ಮಾತ್ರ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಬೇಕು ನೀವು. ಓನ್ಲಿ ಫಾರ್ ಏಮ್ಸ್ ಗೆ 80% ಸೀಟ್ಸ್ ಫಿಮೇಲ್ ಇರುತ್ತೆ, ಇನ್ನು 20% ಸೀಟ್ಸ್ ಮೇಲ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಏನಿದೆ, ನಾನು ಹೇಳಿದಲ್ವಾ, ಸಫ್ದರ್ಜಂಗ್ ಆಗಿರ್ಬೋದು, RML ಆಗಿರ್ಬಹುದು, ಅಲ್ಲಿ 80-20 ರೇಷಿಯೋ ಅಪ್ಲೈ ಆಗಲ್ಲ. ಓಕೆ, ಓನ್ಲಿ ಫಾರ್ ಏಮ್ಸ್ ಮಾತ್ರ 80-20 ಅಪ್ಲೈ ಆಗುತ್ತೆ. ಸೊ ಇದರಲ್ಲಿ ಮೈನ್ ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಹುಡುಗಿರಿಗೆ ತುಂಬಾ ಪ್ಲಸ್ ಪಾಯಿಂಟ್. ಯಾಕೆ ಅಂತಂದ್ರೆ ನಿಮ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ 80% ಅಂದ್ರೆ ಸಪೋಸ್ 100 ಸೀಟ್ಸ್ ಕಾಲಾಯ್ತು ಅಂತಂದ್ರೆ ನಿಮಗೆ 80 ಸೀಟ್ಸ್ ಸಿಗುತ್ತೆ ಹುಡುಗಿರಿಗೆ. ಓಕೆ, ಇನ್ನು 20 ಸೀಟ್ ಹುಡುಗರು ಸಿಗುತ್ತೆ. ಓಕೆನಾ, ಸೊ ನಾವು ಕೂಡ ಎಲ್ಲ 80-20 ರೇಷಿಯೋದಲ್ಲೇ ಬಂದಿರೋದು. ಓಕೆ, 20% ಸೀಟ್ಸ್ ಅಂದ್ರೆ, ಸೊ ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು ಅಂತಂದ್ರೆ ನನಗ್ ಬೇಕಾದ್ರೆ 1 ಸೀಟ್ ಅಷ್ಟೇ. ಓಕೆನಾ, ಸೊ ಆ 1 ಸೀಟ್ ಬೇಕು, ಆ 1 ಸೀಟ್ ನಾನು ತಗೊಬೇಕಂತ ನೋಡ್ಬೇಕು. ಅಂದ್ರೆ ನೀವು 1 ಸೀಟ್ ಬೇಕು ಅಂತಂದ್ರೆ ಹ್ಯಾವ್ ಟು ಕ್ರ್ಯಾಕ್ ಮೋರ್ ಅಲ್ವಾ. ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಎಲ್ಲಿ ಕೇಳ್ತಾರಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಈ 80-20 ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬಿಟ್ಟು. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಓನ್ಲಿ 1 ಸೀಟ್. ಓಕೆ, ಬಟ್ ಇದು ಕೂಡ ನಿಮ್ಗೆ ಇರ್ಬೇಕು, ನಾವು ಹುಡುಗರಾದ್ರೆ ನಮಗೆ ಜಾಸ್ತಿ ರ್ಯಾಂಕ್ ತೆಗಿಬೇಕಂತ ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಹುಡುಗರು ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಓಕೆ, ಹುಡುಗಿರು ಮಿನಿಮಮ್ ಎಫರ್ಟ್ಸ್ ಹಾಕಿದ್ರೆ ಸಾಕು ನಡೆಯುತ್ತೆ. ಓಕೆನಾ, ಬಟ್ ಆದ್ರೂ ನಿಮಗೆ ಬೇಕಾದ ಕಡೆ ನಮಗೆ ನಮ್ಮ ಸ್ಟೇಟ್ಗೆ ಹತ್ರ ಇರ್ತಕ್ಕಂಥ ಪ್ಲೇಸ್ ಬೇಕು ಅಂತಂದ್ರೆ ನೀವು ಕೂಡ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಅವಾಗ ನಿಮಗೆ ಹತ್ರ ಆಗಿರ್ತಕ್ಕಂಥ ಪ್ಲೇಸ್ ಸಿಗುತ್ತಿಲ್ಲ ಅಂತಂದ್ರೆ ಏಮ್ಸ್ ಜಮ್ಮು ಕಾಶ್ಮೀರ್, ಏಮ್ಸ್ ಕಲ್ಯಾಣಿ, ಈ ತರ ತುಂಬಾ ನಾರ್ತ್ ಅಲ್ಲಿ ಇರ್ತಕ್ಕಂಥ ಪ್ಲೇಸಸ್ ಸಿಗುತ್ತೆ. ಸೊ ಅಷ್ಟು ದೂರ ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ನಮ್ಗೆ ಹತ್ರ, ಕರ್ನಾಟಕಕ್ಕೆ ಹತ್ರ ಯಾವ್ದಿದೆ ಅಂತಂದ್ರೆ ಹೈದರಾಬಾದ್, BB ನಗರ್ ಹೈದರಾಬಾದ್ ಒಂದು, ಮತ್ತೆ ಮಂಗಳಗಿರಿ ಆಂಧ್ರ ಪ್ರದೇಶ್. ಇದು 2 ಏಮ್ಸ್ ನಮಗೆ ಹತ್ರ ಇದೆ. ನೆಕ್ಸ್ಟ್ ಮಧುರೈ ಓಪನ್ ಆಗುತ್ತೆ ತಮಿಳ್ನಾಡಲ್ಲಿ. ಸೊ ಅದು ನೆಕ್ಸ್ಟ್ ಮೇ ಬಿ ನೆಕ್ಸ್ಟ್ ನಾರ್ತ್ ಬಂದ್ರು ಬರ್ಬೋದು, ಸೀಟ್ಸ್ ಹೇಳಕ್ಕಾಗಲ್ಲ. ಓಕೆ, ಸೊ ಅದು ಕಾಲ ಆಯ್ತು ಅಂತಂದ್ರೆ ನಮಗೆ ಈ 3 ಹತ್ರ ಆಗುತ್ತೆ. ಓಕೆನಾ, ಬಟ್ ನಿಯರ್ ಬೈ ಅಂತಂದ್ರೆ ನಮಗೆ BB ನಗರ್ ಅಂದ್ರೆ ಹೈದರಾಬಾದ್. ಸೊ ನಮಗೆ ಹೈದರಾಬಾದೇ ಸಿಗ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಲೆಸ್ ದೆನ್ ನಾನು ಮುಂಚೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದೀನಿ, ನಮ್ಮ ಕರ್ನಾಟಕದಲ್ಲಿ ಏನಿದ್ದಾರೆ ಎಲ್ಲರೂ ಕೂಡ ಲೆಸ್ ದೆನ್ 1000 ರ್ಯಾಂಕ್ಸ್ ಒಳಗಡೆ ಇದ್ದಾರೆ. ಓಕೆ, ನಿಮ್ಮ ರ್ಯಾಂಕ್ ಕೂಡ ಲೆಸ್ ದೆನ್ 1000 ಒಳಗಡೆ ಇತ್ತು ಅಂತಂದ್ರೆ ನೀವು ಈಸಿಯಾಗಿ ನೀವು ಕೇಳಿರ್ತಕ್ಕಂಥ ಪ್ಲೇಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಅದಾದ್ಮೇಲೆ ಈಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಎಕ್ಸಾಮ್ ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ ಈಗ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಂತ ಮಾಡಿದ್ದಾರೆ ಈಗ. ಓಕೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ನಾವೆಲ್ಲ ಮಾಡ್ಬೇಕಾದ್ರೆ ಹೇಗಿತ್ತು ಅಂತಂದ್ರೆ ಓನ್ಲಿ 1 ಎಕ್ಸಾಮ್ ಅಷ್ಟೇ ಇದ್ದಿದ್ದು. ಓಕೆ, 1 ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಮುಗಿದೋಯ್ತು, ನಾವು ಜಾಬ್ ಬರ್ತೀವಿ. ಬಟ್ ಈಗ ಏನ್ ಮಾಡಿದ್ರು, ಕಾಂಪಿಟೇಷನ್ ಜಾಸ್ತಿ ಆದಾಗ ಏನ್ ಮಾಡಿದ್ರು ಅಂತಂದ್ರೆ ಪ್ರಿಲಿಮ್ಸ್ ಮೇನ್ಸ್ ಅಂತ ಮಾಡಿದ್ರು. ಲೈಕ್ IAS ಮಾಡಿದ್ರಲ್ವಾ, ಅದೇ ತರ ಪ್ರಿಲಿಮ್ಸ್ ಮೇನ್ಸ್. ಓಕೆ, ಸೊ ಪ್ರಿಲಿಮ್ಸ್ ಅಲ್ಲೂ ಮೇನ್ಸ್ ಅಲ್ಲೂ ಎಕ್ಸಾಮ್, ಓಕೆನಾ, ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಬಟ್ ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇನಪ್ಪಾ ಅಂತಂದ್ರೆ 80% ಕ್ವಶನ್ಸ್ ಏನಿರುತ್ತೆ ಅಂತಂದ್ರೆ ನರ್ಸಿಂಗ್ ರಿಲೇಟೆಡ್, 80% ನರ್ಸಿಂಗ್, 20% ನಾನ್ ನರ್ಸಿಂಗ್. ನಾನ್ ನರ್ಸಿಂಗ್ ಅಂತಂದ್ರೆ ಸೇಮ್ GK,
ಓಕೆನಾ. ಅರ್ಥಮೆಟಿಕ್ಸು, ಓಕೆ, ಮೆಂಟಲ್ ಎಬಿಲಿಟಿ, ಓಕೆ, ಆಮೇಲೆ ರೀಸನಿಂಗು, ಮ್ಯಾಥ್ಸ್, GK, ಇಂಗ್ಲಿಷ್ ಎಲ್ಲ ಏನಿದೆ. ಸೊ ಇದ್ರ ಮೇಲೆ ನಿಮಗೆ 20% ಕ್ವಶನ್ ಅಂದ್ರೆ 20 ಕ್ವಶನ್ಸ್ ಇರುತ್ತೆ ಯಾವ್ದ್ರಲ್ಲಿ ಪ್ರಿಲಿಮ್ಸ್ ಅಲ್ಲಿ. ಓಕೆ, ಸೊ ನಿಮಗೆ ನಾವು ಆಲ್ರೆಡಿ GK, ಅರ್ಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಇದಕ್ಕೆಲ್ಲ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ ನಮ್ಮ KNU ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವು ನೋಡ್ಬೋದು ಹಳೆಯದ ಕ್ಲಾಸ್ ಎಲ್ಲ ಯಾವ್ಯಾವ್ದು RRB ಆಗಿರ್ಬೋದು, ನಾರ್ಸೆಟ್ ಆಗಿರ್ಬೋದು. ನಾವು ಎರಡನ್ನ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಏನ್ ಮಾಡಿದ್ವಿ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನು ಮಾಡ್ತಾ ಹೋಗ್ತಾ ಇದೀವಿ. ಸೊ ನಿಮಗೋಸ್ಕರ ಅಂದ್ರೆ ಹೆಲ್ಪ್ ಆಗ್ಲಿ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ನಾವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ, ನಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರೆ ಮಾತ್ರ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದ್ವಿ, ಈ ಅರ್ಥಮೆಟಿಕ್ಸ್ ಆಗಿರಬಹುದು, ಮೆಂಟಲ್ ಎಬಿಲಿಟಿ ಆಗಿರಬಹುದು, ರೀಸನಿಂಗ್ ಆಗಿರಬಹುದು, ಸೊ ಎಲ್ಲ ನಾನ್ ನರ್ಸಿಂಗ್ ಪಾರ್ಟ್ ಏನಿದೆ ಅದನ್ನೆಲ್ಲ ಕವರ್ ಮಾಡ್ಕೊಡ್ತಿದ್ವಿ. ಈಗ ಆಲ್ರೆಡಿ 50% ಟಾಪಿಕ್ಸ್ ಅನ್ನು ನಾವು ಕವರ್ ಮಾಡಿದೀವಿ ಆಲ್ರೆಡಿ, ನೀವು ಹಳೆ ವಿಡಿಯೋದಲ್ಲಿ ನೋಡಬಹುದು. ಓಕೆ, ಸೊ ಇದು ಮೈಂಡ್ ಅಲ್ಲಿ ಇರಬೇಕು. 80% ನರ್ಸಿಂಗ್ ಇರುತ್ತೆ, ಇನ್ನು 20% ನಾನ್ ನರ್ಸಿಂಗ್ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಕ್ವಶನ್ ಅಟೆಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ವಶನ್ ಹೇಗಪ್ಪ ಅಂತಂದ್ರೆ ಟೋಟಲ್ 5 ಸೆಕ್ಷನ್ಸ್ ಇರುತ್ತೆ. ನಾನು ಹೇಳ್ತೀನಿ 5 ಸೆಕ್ಷನ್ಸ್ ಅಂದ್ರೆ ಏನು ಅಂತ ಹೇಳಿ. ಓಕೆ, 5 ಸೆಕ್ಷನ್ಸ್ ಇರುತ್ತೆ. ಒಂದೊಂದು ಸೆಕ್ಷನ್ ನಿಮಗೆ 18 ಮಿನಿಟ್ಸ್. ಓಕೆ, 18 ಮಿನಿಟ್ಸ್ ಒಂದು ಸೆಕ್ಷನ್. ಹೆಂಗೆ ಅಂತಂತ ಸಪೋಸ್ ಈಗ 18 ಮಿನಿಟ್ಸ್ಗೆ, ಆಮೇಲೆ ಒಂದು ಸೆಕ್ಷನ್ಗೆ, ಓಕೆ, 1 ಸೆಕ್ಷನ್ ಇಸ್ ಈಕ್ವಲ್ ಟು 20 ಕ್ವಶನ್ಸ್ ಇರುತ್ತೆ. ಓಕೆ, 20 ಕ್ವಶನ್ಸ್, 20 ಕ್ವಶನ್ಗೆ 1 ಸೆಕ್ಷನ್ ಅಂತ ಹೇಳ್ತಾರೆ. ಅದು ಒಂದು ಸೆಕ್ಷನ್ ಬಂದ್ಬಿಟ್ಟು 18 ಮಿನಿಟ್ಸ್ ಇರುತ್ತೆ. ಆ 18, ಈಗ ಸಪೋಸ್ ಒಂದು ಸೆಕ್ಷನ್ ಓಪನ್ ಆಯ್ತು ನೋಡಿ, ಇದೊಂದು ಪೇಜ್, ಇಲ್ಲಿ ಒಂದು ಸೆಕ್ಷನ್ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಟೈಮ್ ತೋರಿಸ್ತಾ ಇರ್ತೀನಿ ನಿಮಗೆ 18 ಮಿನಿಟ್ಸ್. ಓಕೆನಾ. ಆ 18 ಮಿನಿಟ್ಸ್ ಒಳಗಡೆ ನೀವು 1, 2, 3, 4, 20 ಅಪ್ ಟು 20 ಕ್ವಶನ್ಸ್ ತನಕ ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಒಂದು ಪೇಜ್ ಅಲ್ಲಿ. ಓಕೆ, ಸೊ ಈ ಕ್ವಶನ್ ಮಾಡಿದ 18 ಮಿನಿಟ್ಸ್ ತನಕ ಅಷ್ಟೇ ಈ ಪೇಜ್ ಓಪನ್ ಇರುತ್ತೆ. 18 ಮಿನಿಟ್ಸ್ ಆಯ್ತು ಅಂತಂತಂದ್ರೆ ಈ ಪೇಜ್ ಡಿಸಪಿಯರ್ ಆಗುತ್ತೆ. ಓಕೆ, ಈ ಪೇಜ್ ಡಿಸಪಿಯರ್ ಆಗ್ಬಿಟ್ಟು ಮತ್ತೆ ಸೆಕ್ಷನ್ 2 ಓಪನ್ ಆಗುತ್ತೆ. ಸೇಮ್ ಸೆಕ್ಷನ್ 2 ಅಷ್ಟೇನೆ. ಓಕೆ, ಸೊ ಇಲ್ಲೂ ಅಷ್ಟೇನೆ 1, 2, 3 ಸೇಮ್ 20, ಇಲ್ಲೂ ಕೂಡ 20 ಕ್ವಶನ್ಸ್ ಇರುತ್ತೆ. ಸೊ ಈ ತರ ಒಂದ್ ಸೆಕ್ಷನ್ ಆದ ತಕ್ಷಣ ಇನ್ನೊಂದು ಸೆಕ್ಷನ್ ಟೋಟಲ್ 5 ಸೆಕ್ಷನ್ಸ್ ಬರುತ್ತೆ. 20 ಕ್ವಶನ್ಸ್ ಒಂದು ಸೆಕ್ಷನ್ ಅಂತ ಮಾಡ್ತಾರೆ ನರ್ಸಿಂಗ್ ಅಲ್ಲಿ. ಅಂದ್ರೆ ಪಿಡಿಯಾಟ್ರಿಕ್ ಆಗಿರ್ಬೋದು, ಮೆಡಿಸರ್ಜಿ ಆಗಿರ್ಬೋದು, ಕಮ್ಯುನಿಟಿ ಆಗಿರ್ಬೋದು, ಫಂಡಮೆಂಟಲ್ ಆಗಿರ್ಬೋದು, ಈ ತರ ಎಲ್ಲ ಸಬ್ಜೆಕ್ಟ್ ಗಳನ್ನ ಸೇರಿಸ್ಬಿಟ್ಟು ಸೆಕ್ಷನ್ಗಳು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈ ಸೆಕ್ಷನ್ಸ್ ಇರುತ್ತೆ ನಿಮಗೆ. ಈ ಸೆಕ್ಷನ್ ನೋಡಿ, ಇದು ಎಕ್ಸಾಮ್ ಆಯ್ತು, ಇದು ಈ ಕ್ವಶನ್ ಅಟೆಂಡ್ ಮಾಡಿದಿರಾ ಸೆಕ್ಷನ್ 2 ಅಲ್ಲಿ ಅಂದ ತಕ್ಷಣ ಇದು ಡಿಸಪಿಯರ್ ಆಗುತ್ತೆ. ಮತ್ತೆ ನೀವು ಆಲ್ರೆಡಿ ಸೆಕ್ಷನ್ 2 ಬಂದಿದ್ದೀರಾ, ಅಗೇನ್ ಯು ಕೆನಾಟ್ ಗೋ ಬ್ಯಾಕ್ ಟು ದ ಸೆಕ್ಷನ್ 1. ಅಂದ್ರೆ ಒಂದ್ ಸೆಕ್ಷನ್ ಅಟೆಂಡ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಫಾರ್ವರ್ಡ್ ಹೋಗುತ್ತೆ, ಬ್ಯಾಕ್ವರ್ಡ್ ಬರಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಇರ್ತಕ್ಕಂಥ 18 ಮಿನಿಟ್ಸ್ ಅಲ್ಲೇ ನೀವು ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಸೊ ಗೊತ್ತಿರೋ ಕ್ವಶನ್ ಅನ್ನ ಫಸ್ಟ್ ಅಟೆಂಡ್ ಮಾಡ್ಕೊಂಡು ಹೋಗಿ, ಗೊತ್ತಿಲ್ಲದ ಬಿಟ್ಬಿಡಿ. ಯಾಕಂದ್ರೆ ಮತ್ತೆ ನಿಮ್ಗೆ ಟೈಮ್ ಸಿಗಲ್ಲ. ಸೊ ಫಸ್ಟ್ ಎಲ್ಲ 18 ಮಿನಿಟ್ಸ್ ಅಲ್ಲಿ ಅಂದ್ರೆ ನೀವು ಎಲ್ಲ ಕ್ವಶನ್ ನೋಡ್ತಾ ಹೋಗಿ, ಯಾವ್ದಾದ್ರು ಕ್ವಶನ್ ನಿಮ್ಗೆ ಫೆಮಿಲಿಯರ್ ಇದೆ ಫಸ್ಟ್ ಅದನ್ನ ಅಟೆಂಡ್ ಮಾಡ್ಬಿಡಿ. ಓಕೆನಾ. ಸೊ ಅದಾದ್ಮೇಲೆ ಇನ್ನೂ ಟೈಮ್ ಇತ್ತು ಅಂತಂದ್ರೆ ಗೊತ್ತಿದ್ರ ಕ್ವಶನ್ ನೋಡ್ಕೊಂತ ಬನ್ನಿ. ಓಕೆ, ಇನ್ ಕೇಸ್ ಯಾವಾಗೋ ತುಂಬಾ ದಿನದಿಂದ ಓದಿರ್ತೀರಾ, ಅದನ್ನ ಬಂತು ಅಂತಂದ್ರೆ ನೀವು ಅಟೆಂಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಸೆಕ್ಷನ್ 2 ಹೋಗ್ಬೋದು. ಓಕೆನಾ. ಯಾಕಂದ್ರೆ ಒಂದ್ಸರಿ ಸೆಕ್ಷನ್ 2 ಓಪನ್ ಆಯ್ತು ಅಂದ್ರೆ ಮತ್ತೆ ಸೆಕ್ಷನ್ 1ಗೆ ಬರಕ್ಕಾಗಲ್ಲ, ಎಡಿಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಇದು ನಮಗೆ ಗೊತ್ತಿರಬೇಕು. ಓಕೆ, ಸೇಮ್ ಇದೇ ತರ 5 ಸೆಕ್ಷನ್ಸ್ ಆಗುತ್ತೆ. ಸೊ 4 ಸೆಕ್ಷನ್ ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಪ್ರಿಲಿಮ್ಸ್ ಅಲ್ಲಿ. ಓಕೆನಾ. ಸೊ ಪ್ರಿಲಿಮ್ಸ್ ಅಲ್ಲಿ 4 ಸೆಕ್ಷನ್ ಬಂದ್ಬಿಟ್ಟು ನರ್ಸಿಂಗ್ ಇರುತ್ತೆ, ಇನ್ನು 1 ಸೆಕ್ಷನ್ ನಾನ್ ನರ್ಸಿಂಗ್. ಅಂದ್ರೆ 20 ಕ್ವಶನ್ಸ್ ನಾನ್ ನರ್ಸಿಂಗ್. ನಾನು ಅವ್ರಲ್ಲಿ ಹೇಳಿದ್ನಲ್ವಾ, GK ಆಗಿರಬಹುದು, ಅರ್ಥಮೆಟಿಕ್ಸ್ ಆಗಿರಬಹುದು, ರೀಸನಿಂಗ್ ಆಗಿರಬಹುದು, ಮೆಂಟಲ್ ಎಬಿಲಿಟಿ ಆಗಿರಬಹುದು, ಇದೆಲ್ಲ ನಿಮಗೆ ಲಾಸ್ಟ್ ಸೆಕ್ಷನ್ ಅಲ್ಲಿ ಇರುತ್ತೆ 20 ಮಾರ್ಕ್ಸ್ಗೆ. ಸೊ ಅದು ಕೂಡ ಕ್ವಶನ್ ಅಕ್ಕಪಕ್ಕದಲ್ಲೆಲ್ಲ ಇಂಟರ್ಚೇಂಜ್ ಆಗಿರುತ್ತೆ. ಓಕೆನಾ, ಕ್ಯೂಪಿಗಳು ಚೇಂಜ್ ಆಗಿರುತ್ತೆ. ಓಕೆ, ಇದಿಷ್ಟ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತೆ? ನೆಗೆಟಿವ್ಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 1/3. ಅಂದ್ರೆ ಸೊ ಒಂದ್ ಕ್ವಶನ್ಗೆ ಸಪೋಸ್ 1 ಮಾರ್ಕ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ. ಅಂದ್ರೆ ಜಸ್ಟ್ ಇನ್ನು ಈಸಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ 3 ಕ್ವಶನ್ ತಪ್ಪು ಮಾಡಿದ್ರಾ ಅನ್ಕೊಳ್ಳಿ. 3 ಕ್ವಶನ್ ತಪ್ಪು ಮಾಡಿದ್ರಾ, ಒಂದ್ ಕ್ವಶನ್ ರೈಟ್ ಮಾಡಿದ್ರಾ, 1 ಕ್ವಶನ್ ರೈಟ್ ಆಗಿದೆ, 1, 2, 3, 4 4 ಕ್ವಶನ್ಸ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ನೇ ಕ್ವಶನ್ ರೈಟ್ ಆಗಿದೆ. ಓಕೆ, ಇನ್ನ 3 ಕ್ವಶನ್ ಇದಾವೆ, ಇದು ರಾಂಗು, ಇದು ರಾಂಗು, ಇದು ರಾಂಗು. ಸೊ ಈ ತರ ಸಂದರ್ಭದಲ್ಲಿ ಏನಂತಪ್ಪ ಅಂತ, ಈ 3 ಕ್ವಶನ್ ತಪ್ಪು ಮಾಡಿದಿರಾ ಅಂತಂದ್ರೆ, ಒಂದು ಕ್ವಶನ್ ನಂಬರ್ 1 ರೈಟ್ ಮಾಡಿದಿರಾ ಅಂತಂದ್ರೆ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನೆಗೆಟಿವ್ಸ್ ಅವಾಯ್ಡ್ ಮಾಡೋದು ಹೆಂಗೆ ಅಂತ ನಾನು ಮತ್ತೆ ಬೇರೆ ವಿಡಿಯೋ ಮಾಡಿ ಹೇಳ್ತೀನಿ.
ಓಕೆನಾ. ಸೊ ನೆಗೆಟಿವ್ಸ್ ಹೆಂಗ್ ಅವಾಯ್ಡ್ ಮಾಡ್ಬೇಕು ಅಂತ ಅದು ಎಕ್ಸಾಮ್ ಸ್ಟ್ರಾಟಜಿ ಅಂತ ಬರುತ್ತೆ. ಎಕ್ಸಾಮ್ ಸ್ಟ್ರಾಟಜಿ ಕ್ಲಾಸಲ್ಲಿ ನಾನು ಹೇಳ್ತೀನಿ ನಿಮಗೆ ನೆಗೆಟಿವ್ಸ್ ಎಲ್ಲ ಹೆಂಗ್ ಅವಾಯ್ಡ್ ಮಾಡಬೇಕು, ಟೈಮ್ ಹೆಂಗ್ ಕವರ್ ಮಾಡಬೇಕು, ಸಿಲೆಬಸ್ ಹೆಂಗ್ ಕವರ್ ಮಾಡಬೇಕು, ಓಕೆನಾ. ಎಕ್ಸಾಮ್ ಅಲ್ಲಿ ಮೈಂಡ್ ಸೆಟ್ ಹೇಗಿರ್ಬೇಕು ಅದನ್ನೆಲ್ಲ ಮತ್ತೆ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಈಗ ನಿಮ್ಗೆ ಗೊತ್ತಿರ್ಬೇಕೇನಪ್ಪಾ ಅಂತಂದ್ರೆ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹೆಂಗೆ ಅಂತಂದ್ರೆ 3 ಕ್ವಶನ್ ತಪ್ಪಾಯ್ತು ಅಂತಂದ್ರೆ ನಿಮ್ದು 1 ರೈಟ್ ಆಗಿರ್ತಕ್ಕಂಥ ಮಾರ್ಕ್ಸ್ ಹೋಗುತ್ತೆ. ಓಕೆ, ಐ ಥಿಂಕ್ ಹೋಪ್ ಯು ಕ್ಲಿಯರ್. ಸೊ ನೆಕ್ಸ್ಟ್ ನೋಡೋಣ, ಎಲಿಜಿಬಿಲಿಟಿ ಎಷ್ಟಪ್ಪ ಅಂತ. ಅಂದ್ರೆ ಎಲ್ಲರೂ ಬರೀತಾರೆ ಎಕ್ಸಾಮು. ಸೊ ನಮಗೆ ಎಲಿಜಿಬಿಲಿಟಿ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ, ನಿಮಗೆ ಮೇನ್ಸ್ಗೆ ಅವಕಾಶ ಇರುತ್ತೆ. ಮೇನ್ಸ್ ಎಕ್ಸಾಮ್ ಬರೋದಕ್ಕೆ ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಫೈ ಆಗಬೇಕು. ಓಕೆ, ಜಸ್ಟ್ ಕ್ವಾಲಿಫೈ ಆದ್ರೆ ಸಾಕಾ? ನೋ. ಕ್ವಾಲಿಫೈ ಆಗೋದಕ್ಕೆ ಮಾರ್ಕ್ಸ್ ಎಷ್ಟು ಅಂತ ನೋಡೋಣ. ಕ್ವಾಲಿಫೈ ಆಗೋದಕ್ಕೆ ಏನಪ್ಪಾ ಅಂತಂದ್ರೆ ಅನ್ರಿಸರ್ವ್ ಆಗಿರಬಹುದು, EWS ಆಗಿರಬಹುದು. ಇವ್ರಿಗೆ ಎಷ್ಟಪ್ಪ ಅಂತಂದ್ರೆ 50. ಓಕೆನಾ. ಸೊ 50% ಅಂತ ಹೇಳ್ತೀವಿ, ಪರ್ಸೆಂಟೈಲ್, ನಾಟ್ ಪರ್ಸೆಂಟೇಜ್, ಪರ್ಸೆಂಟೈಲ್. ಓಕೆ, ಆಮೇಲೆ OBCಗೆ ಎಷ್ಟಪ್ಪ ಅಂತಂದ್ರೆ 45, SC ST ಎಷ್ಟಪ್ಪ ಅಂತಂದ್ರೆ 40. ಸೊ ನಿಮ್ದು ಇಷ್ಟು ಬಂತು ಅಂತಂದ್ರೆ EWS 50 ಇರುತ್ತೆ, OBCಗೆ 45 ಇರುತ್ತೆ, SC ST ಗೆ 40. ನಿಮ್ದು 40% ಅಲ್ಲಿ ಬಂತು ಅಂತಂದ್ರೆ ಯು ಆರ್ ಎಲಿಜಿಬಲ್. 45 ಬಂತು ಅಂದ್ರೆ ಎಲಿಜಿಬಲ್, 50 ಬಂತು ಅಂದ್ರೆ ಎಲಿಜಿಬಲ್. ಯಾವ್ದ್ರಲ್ಲಿ? ಪ್ರಿಲಿಮ್ಸ್ ಅಲ್ಲಿ. ಓಕೆನಾ. ಸೊ ಪ್ರಿಲಿಮ್ಸ್ ಅಲ್ಲಿ ಎಲಿಜಿಬಲ್ ಆಗ್ತೀರಾ. ಎಲಿಜಿಬಲ್ ಆಗಿರೋರ್ನ ಎಲ್ಲರನ್ನೂ ತಗೊಂತಾರ ಮೇನ್ಸ್ಗೆ? ಇಲ್ಲ. ಹೆಂಗೆ ಅಂತಂದ್ರೆ 1:5 ಅಷ್ಟು ತಗೊಳ್ಳೋದು. ಅಂದ್ರೆ ಸಪೋಸ್ 100 ಸೀಟ್ ಖಾಲಿ ಆಗಿದೆ ಅಂತ ಅನ್ಕೊಳ್ಳಿ. 100 ಸೀಟ್ ಖಾಲಿ ಇದೆ ಅಂತಂದ್ರೆ 500 ಜನ ಮಾತ್ರ ತಗೊಂತಾರೆ. 1:5 ಅಂತಂದ್ರೆ 1 ಸೀಟ್ಗೆ 5 ಜನ. ಓಕೆನಾ, 1 ಸೀಟ್ಗೆ 5 ಜನ ಮಾತ್ರ ತಗೊಂತಾರೆ. ಓಕೆ, ಸೊ ಆ ತರ 500 ಮೆಂಬರ್ಸ್ ಮಾತ್ರ ತಗೊಂತಾರೆ. 100 ಸೀಟ್ಗೆ 1:5 ಅಂದ್ರೆ ಎಲ್ಲರನ್ನೂ ಕ್ಯಾಲ್ಕುಲೇಟ್ ಮಾಡೋದು. ಅದರಲ್ಲೂ ಮತ್ತೆ ಸೇಮ್ 80-20 ರೇಷಿಯೋ ಹೋಗುತ್ತೆ. ಓಕೆನಾ. ಆಮೇಲೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಕೂಡ ಹೋಗುತ್ತೆ. ಎಲ್ಲ ಹೋಗ್ಬಿಟ್ಟು ಸೇಮ್ 1:5 ತಗೊಂತಾರೆ. ಸೊ ಆ 1:5 ಒಳಗೆ ನೀವು ಬರಬೇಕು. ಓಕೆನಾ. ಸಾಕು ಇವರಿಗೆ 50% ಇಲ್ಲಿದೆ, ನಾನು ಕ್ವಾಲಿಫೈ ಆಗಿಬಿಟ್ಟಿದ್ದೀನಿ ಮೇನ್ಸ್ಗೆ ಅಂತಂದ್ರೆ ಇಲ್ಲ. ಓಕೆನಾ. ಅದು ಎಲಿಜಿಬಿಲಿಟಿ. ಇನ್ ಕೇಸ್ ಯಾರು ಆಗೇ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ 50% ಆಗಿತ್ತು ಅಂತಂದ್ರೆ ನೀವು ತಗೊಂತೀರಾ. ಇಲ್ಲಪ್ಪ ಎಲ್ಲರದು 100% ಇದೆ ಅಂತಂದ್ರೆ ಸೊ ಮೇಲೆ ಯಾರು ಸಪೋಸ್ ಈಗ 50% ಕೊಟ್ಟಿದ್ದಾರೆ. ಓಕೆನಾ. ಒಬ್ಬ 80% ತೆಗೆದಿದ್ದಾನೆ, ಒಬ್ಬ 90 ತೆಗೆದಿದ್ದಾನೆ, ಇನ್ನೊಬ್ಬ 85 ತೆಗೆದಿದ್ದಾನೆ, ಇನ್ನೊಬ್ಬ 80 ತೆಗೆದಿದ್ದಾನೆ, ಇನ್ನೊಬ್ಬ 75 ತೆಗೆದಿದ್ದಾನೆ. ನೀವು ಬರೀ 50 ತೆಗೆದಿದ್ದೀರಾ. ಓಕೆನಾ. ಸೊ ಈ 5 ಜನ ಕನ್ಸಿಡರ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಈ 5 ಜನ ಕನ್ಸಿಡರ್ ಮಾಡ್ತಾರೆ, ನಿಮ್ಮನ್ನ ಕನ್ಸಿಡರ್ ಮಾಡಲ್ಲ. ನೀವು 50% ತಗೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ದೀನಿ ಅಂತಂದ್ರೂ ಕೂಡ ನಿಮ್ಮನ್ನ ಕನ್ಸಿಡರ್ ಮಾಡಲ್ಲ. ಸೊ ನಿಮ್ಮ ಸ್ಕೋರ್ ಯಾವಾಗ್ಲೂ ಜಾಸ್ತಿ ಇರಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಎಲಿಜಿಬಿಲಿಟಿ ಮಾತ್ರ ನೀವು ನೋಡಕ್ ಹೋಗ್ಬೇಡಿ. ಎಲಿಜಿಬಿಲಿಟಿ ಅಷ್ಟಿರುತ್ತೆ. ಓಕೆನಾ. ಯಾವಾಗ ಎಕ್ಸಾಮ್ ಇನ್ ಕೇಸ್ ಟಫ್ ಇತ್ತು ಅಂತಂದ್ರೆ ತುಂಬಾ ಜನ ತೆಗ್ದಿಲ್ಲ ಅಂತಂದ್ರೆ ಓಕೆ, ಅಪ್ ಟು 50% ಇರೋನ ತಗೊಬೇಕು ಅಂತ ಅಷ್ಟೇ. ಅಪ್ ಟು ಅಷ್ಟೇ. ಇದು 40 ಇದು SC ST ಅಪ್ ಟು 40 ಒಳಗಿರೋ ತಗೊಳಂಗಿಲ್ಲ. ಓಕೆ, ಮೋರ್ ದೆನ್ 40 ಆಗಿದ್ರೆ ಅವ್ರು ತಗೊಂತಾರೆ. ಬಟ್ ಇಲ್ಲೂ ಕೂಡ ಅಷ್ಟೇನೆ ಸೇಮ್. ಯಾರಾದ್ರೂ ಎಲ್ಲ ಅವ್ರ ಕ್ಯಾಟಗರಿಯಲ್ಲಿ ಜಾಸ್ತಿ ಜನ ಇದ್ರಪ್ಪ ಅಂತಂದ್ರೆ ಇವ್ರನ್ನ ತಗೊಂತಾರೆ. ಇವ್ರನ್ನ ತಗೊಂತಾರೆ. ಸೊ ಅದು ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ನಮ್ಮ ಸ್ಕೋರ್ ಯಾವಾಗ್ಲೂ ಹೈಯರ್ ಸೈಡ್ ಅಲ್ಲಿ ಇರ್ಬೇಕು. ಓಕೆ, ಸೇಫರ್ ಸೈಡ್ ಆಗಿರ್ಬೇಕು. ಆಮೇಲೆ ನೆನಪಿರ್ಲಿ, ನೀವು ಮೈನ್ಸ್ಗೆ ಕ್ವಾಲಿಫೈ ಆಗ್ಬೇಕು ಅಂತಂದ್ರೆ 1:5 ಒಳಗಡೆ ಇರಬೇಕು. 1:5 ರೇಷಿಯೋದಲ್ಲಿ ತಗೊಂತಾರೆ. ಓಕೆ, ಇದಿಷ್ಟು ಪ್ರಿಲಿಮ್ಸ್ ಬಗ್ಗೆ ಆಯ್ತು. ಓಕೆನಾ. ಸೊ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಮೈನ್ಸ್ಗೆ ಬರೋಣ. ಮೈನ್ಸ್ಗೆ ಹೆಂಗ್ ಓದ್ಬೇಕು? ಓಕೆ, ಸೊ ಮೈನ್ಸ್ ಅಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಂದ್ರೆ ಎಲ್ಲ ಸಿನಾರಿಯೋ ಬೇಸ್ಡ್ ಇರುತ್ತೆ. ಓಕೆ, ಬಟ್ ನಮ್ಮ ಪ್ರಿಲಿಮ್ಸ್ ಅಲ್ಲಿ ಬೇಸಿಕ್ ಕ್ವಶನ್ಸ್ ಇರುತ್ತೆ. ಅಲ್ಲಿ ಓಕೆನಾ, ಸಿನಾರಿಯೋ ಬೇಸು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಮೇನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೇಮ್ ಇಲ್ಲಿ ಕೂಡ ಅಷ್ಟೇನೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಇರುತ್ತೆ. ಎಲ್ಲ ಸಿನಾರಿಯೋ ಬೇಸ್ಡ್. ಸಿನಾರಿಯೋ ಬೇಸ್ಡ್ ಅಂತಂದ್ರೆ ಸೇಮ್ ಪ್ರಾಕ್ಟಿಕಲ್ ಅಲ್ಲಿ ಏನ್ ನೋಡ್ತೀರಾ. ಅದಕ್ಕೆ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರ್ಯಾರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅವರು ಅಟ್ಲೀಸ್ಟ್ 1 ಇಯರ್ ಆದ್ರೂ ಯು ಕ್ಯಾನ್ ಟೇಕ್ ಎಕ್ಸ್ಪೀರಿಯನ್ಸ್ ಇನ್ ICU, ಎಮರ್ಜೆನ್ಸಿ, OT ಈ ತರ ಸ್ಪೆಷಾಲಿಟಿ ಇದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಒಳ್ಳೇದು. ಓಕೆ, ಯಾಕೆ ಅಂತಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ 100ಕ್ಕೆ 100 ಮಾರ್ಕ್ಸ್ ಕೂಡ ಸಿನಾರಿಯೋ ಬೇಸ್ಡ್ ಇರುತ್ತೆ. ಪ್ಲಸ್ ನರ್ಸಿಂಗ್ ಇರುತ್ತೆ. ಆಲ್ ಸಬ್ಜೆಕ್ಟ್ಸ್, ಮೆಡಿಕಲ್, ಸರ್ಜಿಕಲ್, ಫಂಡಮೆಂಟಲ್ ಆಫ್ ನರ್ಸಿಂಗ್, OBG, ಪೀಡಿಯಾಟ್ರಿಕ್ಸ್ ಎಲ್ಲ ಕ್ವಶನ್ಸ್ ಇರುತ್ತೆ. ಎಲ್ಲ ಸಿನಾರಿಯೋ ಬೇಸ್ಡ್ ಇರುತ್ತೆ. ಇಲ್ಲಿ ನಾನ್ ನರ್ಸಿಂಗ್ ಪಾರ್ಟ್ ಬರಲ್ಲ. ಎಲ್ಲ ಓನ್ಲಿ ನರ್ಸಿಂಗ್ ಪಾರ್ಟ್.
ಓಕೆ, ಓನ್ಲಿ ಪ್ರಿಲಿಮ್ಸ್ ಅಲ್ಲಿ ಮಾತ್ರ ನಿಮಗೆ 20 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ. ಬಟ್ ಇಲ್ಲಿ ಮಾತ್ರ ಹಂಗಿಲ್ಲ, ನಾನ್ ನರ್ಸಿಂಗ್ ಎಂಟ್ರಿ ಇಲ್ಲ. ಓಕೆ, ಫುಲ್ ನರ್ಸಿಂಗ್ ಇರುತ್ತೆ. ಸೊ ನೀವು ಮೇನ್ಸ್ ಹೋಗ್ಬೇಕಾದ್ರೆ, ಯಾರು ಮೇನ್ಸ್ ಸೆಲೆಕ್ಟ್ ಆಗ್ತೀರಾ, ಮೇನ್ಸ್ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು. ಸೊ ಅಟ್ ಎನಿ ಕಾಸ್ಟ್ ನಿಮಗೆ ಯಾವುದೇ ಡೌಟ್ ಬಂದ್ರು ಕೂಡ ನೀವು ನಮ್ಮ KNO ಅಕಾಡೆಮಿಯಲ್ಲಿ ಅಪ್ರೋಚ್ ಮಾಡ್ಬೋದು. ಸೊ ತುಂಬಾ ಜನ ಇದೀವಿ ನಾವು ಹೆಲ್ಪ್ ಮಾಡೋದಕ್ಕೆ, ನಾನು ಒಬ್ಬನೇ ಅಲ್ಲ. ಓಕೆ, ನಮ್ಮ ಗ್ರೂಪ್ ಅಡ್ಮಿನ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ಯಾರಿಗೆ ಏನೇ ಡೌಟ್ಸ್ ಬಂತಂದ್ರು ಕೂಡ ನೀವು ಯಾರನ್ನ ಬೇಕಾದ್ರೂ ಗ್ರೂಪ್ ಅಡ್ಮಿನ್ಸ್ ಅಂತ ಏನಿದಾರಲ್ವಾ, ಸೊ ಯು ಕ್ಯಾನ್ ಅಪ್ರೋಚ್ ಎನಿ ಒನ್. ಓಕೆ, ಇದು ಮೇನ್ಸ್ ಆಯ್ತು. ಸೊ ಇಷ್ಟೆಲ್ಲ ಆಯ್ತು. ಈಗ ಎಕ್ಸಾಮ್ ಯಾವಾಗಪ್ಪ ಇರೋದು, ಡೇಟ್. ಓಕೆ, ಎಕ್ಸಾಮ್ ಡೇಟ್ ಯಾವಾಗ ಅಂತಂದ್ರೆ ಏಪ್ರಿಲ್ 12th. ಏಪ್ರಿಲ್ 12th ಇದೆ 2025. ಸೊ ಈಗ ಬರ್ತಿರೋದು ನಾರ್ಸೆಟ್ ಎಷ್ಟು ಅಂತಂದ್ರೆ ನಾರ್ಸೆಟ್ 8. ನಾರ್ಸೆಟ್ 8 ಡೇಟ್ ಯಾವಾಗಪ್ಪ ಎಕ್ಸಾಮ್ ಡೇಟ್ ಅಂತಂದ್ರೆ, ಇದು ಪ್ರಿಲಿಮ್ಸ್ ಡೇಟು ಏಪ್ರಿಲ್ 12th. ಓಕೆನಾ, ಮೇನ್ಸ್ ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಇರುತ್ತೆ. ಓಕೆನಾ, ಈ ಪ್ರಿಲಿಮ್ಸ್ ರಿಸಲ್ಟ್ ಬಂದ್ಮೇಲೆ ಅವರೆಲ್ಲ ಮತ್ತೆ ಸೆಗ್ರಿಗೇಟ್ ಮಾಡ್ತಾರೆ, ಯಾರ್ಯಾರು ಎಲಿಜಿಬಲ್ ಆಗಿರಾ ನೋಡ್ಕೊಂಡ್ಬಿಟ್ಟು ಮೇನ್ಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ಬಟ್ ಪ್ರಿಲಿಮ್ಸ್ ಡೇಟ್ ಯಾವಾಗಿದೆ ಅಂತಂದ್ರೆ ಏಪ್ರಿಲ್ 12th ಇದೆ. ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ ಮಾರ್ಚ್. ಓಕೆನಾ, ಮಾರ್ಚ್ 1st ಅಂತ ಟೆಂಟೇಟಿವ್ ಡೇಟ್ ಇದೆ. ಸೊ ಮಾರ್ಚ್ 1ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 1 ಮಂತ್ ಟೈಮ್ ಕೊಡ್ತಾರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಕರೆಕ್ಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ 1 ಮಂತ್ ಟೈಮ್ ಸಿಗುತ್ತೆ. ಸೊ ಅದಾದ್ಮೇಲೆ ಏಪ್ರಿಲ್ 12th ಎಕ್ಸಾಮ್ ಇರುತ್ತೆ. ಸೊ ಯಾರ್ಯಾರು ಈಗ ಜಸ್ಟ್ ಔಟ್ಪುಟ್ ಆಗಿದ್ದೀರಾ ಅವರೆಲ್ಲರೂ ಅಷ್ಟರೊಳಗೆ ನಿಮ್ದು ಮಾರ್ಚ್ 1 ನಿಮ್ದು ಬಂತು, ಓಕೆ, ರಿಸಲ್ಟ್ ಎಲ್ಲ ಬಂದಿತ್ತು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಅಪ್ಲೈ. ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ ಅಷ್ಟೇ. ನೀವು ಅಪ್ಲೈ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ತು ಅಂತಂದ್ರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ನಿಮಗೆ ಸರ್ಟಿಫಿಕೇಟ್ಸ್ ಯಾವುದು ಕೇಳಲ್ಲ. ಅಪ್ಲೈ ಮಾಡುವಾಗ ನಿಮ್ಮ ಯಾವುದೇ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿರಲ್ಲ, ಓನ್ಲಿ ತಮ್ಮ ಸಿಗ್ನೇಚರ್, ಫೋಟೋ ಅಷ್ಟೇ ಬೇಕಾಗಿರುತ್ತೆ. ಓಕೆ, ಸೊ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಸೊ ಇದು ಎಕ್ಸಾಮ್ ಡೇಟು. ಓಕೆನಾ, ಸೊ ಮುಂಚೆ ಎಲ್ಲ ಆಮೇಲೆ ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ ESIC ಸಪ್ರೇಟ್ ಮಾಡ್ತಾ ಇದ್ರು ಮುಂಚೆ. ಓಕೆನಾ, ಈ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಸಪ್ರೇಟ್ ಮಾಡ್ತಾ ಇದ್ರು. ಓಕೆ, ಇವಾಗ ಈ ವರ್ಷದಿಂದ AC ಜಾಯ್ನ್ ಆಗಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಜಾಯ್ನ್ ಆಗಿ ಆಲ್ರೆಡಿ 4 ವರ್ಷ ಆಯ್ತು. ಓಕೆನಾ, ಸೊ ಆಮೇಲೆ 80-20 ರೇಷಿಯೋ ನೆನ್ಪಿಟ್ಕೊಂಡಿರ್ಬೇಕು. ಇದಿಷ್ಟು ನಾರ್ಸೆಟ್. ಓಕೆ, ನಾರ್ಸೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಪ್ಯಾಟರ್ನ್. ಓಕೆನಾ, ಸೊ ನೆಕ್ಸ್ಟ್ ಇದು ಬಿಟ್ರೆ ನಿಮಗೆ ಇನ್ನು ಬೇರೆ ಏನು ಆಪರ್ಚುನಿಟಿ ಇದೆ ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ಜಸ್ಟ್ ಮೇಲೆ ಹೇಳ್ತೀನಿ. ಓಕೆ, ಒಂದು ಜಿಪ್ಮರ್ ಇದೆ. ಓಕೆನಾ, ಜಿಪ್ಮರ್ ಪಾಂಡಿಚೇರಿ, ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್. ನೆಕ್ಸ್ಟ್ ನಿಮಾನ್ಸ್ ಇದೆ, ನಿಮಾನ್ಸ್ ಬ್ಯಾಂಗ್ಳೂರ್, ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್. ಓಕೆನಾ, ದೆನ್ ನೆಕ್ಸ್ಟ್ ಪಿಜಿಮರ್ ಅಂತಿದೆ. ಓಕೆನಾ, ಪಿಜಿಮರ್. ಓಕೆ, ಸೊ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಇಲ್ಲೆಲ್ಲ ಏಜ್ ಲಿಮಿಟ್ ಹೆಂಗಿದೆಯಪ್ಪ ಅಂತಂದ್ರೆ ನಿಮಗೆ ಯುವರ್ಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಪ್ಪ ಅಂತಂದ್ರೆ 35 years ಇದೆ. 35 years. ಓಕೆ, ಯಾರ್ಯಾರು 35 years ಕ್ರಾಸ್ ಆಗಿದ್ದೀರಾ, ಈವನ್ ನಾರ್ಸೆಟ್ ಅಲ್ಲೂ ಕೂಡ ಅಷ್ಟೇನೆ, ಯಾರ್ಯಾರು 35 years ಕ್ರಾಸ್ ಆಗಿದ್ದೀರಾ ದೇ ಆರ್ ಎಲಿಜಿಬಲ್ ಟು ರೈಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಓಕೆ, ಅದನ್ನ ತಿಳ್ಕೊಂಬಿಡಿ. ಯಾಕಂದ್ರೆ ಕೆಲವರೆಲ್ಲ ಏನಪ್ಪಾ ಅಂತಂದ್ರೆ ನಾರ್ಸೆಟ್ ಅಂದ್ರೆ ಓನ್ಲಿ 30 years ಅಂತ ಅನ್ಕೊಂಡಿದ್ದಾರೆ. ಸೊ ನಾರ್ಸೆಟ್ ಇಸ್ ನಾಟ್ ಓನ್ಲಿ ಫಾರ್ 30 years. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬರುತ್ತೆ. ನಾನು ಹೇಳಿದ್ನಲ್ವ, RML, ಸಫ್ದರ್ಜಂಗ್, ಈ ಹಾಸ್ಪಿಟಲ್ ಏನಪ್ಪಾ ಅಂತಂದ್ರೆ ಇಲ್ಲಿ 35 years ತನಕ ನಿಮಗೆ ಏಜ್ ಲಿಮಿಟ್ ಇರುತ್ತೆ. ಸೊ ಯಾರ್ಯಾರು 30 ಕ್ರಾಸ್ ಆಗಿದ್ದೀರಾ ಅವರು ಓನ್ಲಿ ನಾಟ್ ಎಲಿಜಿಬಲ್ ಫಾರ್ ಏಮ್ಸ್ಗೆ ಎಲಿಜಿಬಲ್ ಇಲ್ಲ ಅಷ್ಟೇ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಲಿಜಿಬಲ್ ಇದ್ದೀರಾ, ಸೊ ನೀವು ಕೂಡ ಅಪ್ಲೈ ಮಾಡಬಹುದು. ಓಕೆ, ಅದ್ರ ಜೊತೆಗೆ ನಿಮಗೆ ಮತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವ್ದಪ್ಪ ಅಂತಂದ್ರೆ ಜಿಪ್ಮರ್ ಆಗಿರ್ಬೋದು, ನಿಮಾನ್ಸ್ ಆಗಿರ್ಬೋದು, ಪಿಜಿಮರ್. ಓಕೆನಾ, ಸೊ ಫೇಮಸ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇನ್ನೂ ತುಂಬಾ ಇದೆ. ಓಕೆನಾ, ಜಸ್ಟ್ RRB ಆಗಿರ್ಬಹುದು. ಓಕೆನಾ, ಆಮೇಲೆ ಇಸ್ರೋ. ಓಕೆ, ಈ ತರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದಾವೆ. ಸೊ ಇದರಲ್ಲೂ ಕೂಡ ತುಂಬಾ ಬರ್ತದೆ. ಆಮೇಲೆ ಕೆಲವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕರೀತಾರೆ. ಜಸ್ಟ್ ಎಕ್ಸಾಂಪಲ್ STPJ ಆಗಿರಬಹುದು. ಓಕೆ, STPJ, UPMS, ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಬಟ್ ನಿಮಗೆ ಸೇಮ್ 7th ಪೇನೇ ಇದೆ. ಓಕೆನಾ, ಇಲ್ಲಿ ಕೂಡ 7th ಪೇನೇ ಇರುತ್ತೆ. ಪ್ಲಸ್ ಇಲ್ಲಿ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. UPMS ಆಗಿರ್ಬೋದು, STPJ ಆಗಿರ್ಬೋದು. ಈಗ STPJ ನೆಕ್ಸ್ಟ್ ವೇಟಿಂಗ್ ಇದೆ, ಅರೌಂಡ್ 1000 ಪೋಸ್ಟ್ ಸಮಥಿಂಗ್ ಬರುತ್ತೆ. ಓಕೆನಾ, ಸೊ ಇದು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಅಷ್ಟೇ ನಿಮಗೆ 35 years ಅಪ್ಪರ್ ಏಜ್ ಕೊಡ್ತಾರೆ. ಓಕೆನಾ, ಸೊ ಎಲ್ಲ ಯಾರ್ಯಾರು 30 years ಕ್ರಾಸ್ ಮಾಡಿದಾರೆ ಅವರು ಕೂಡ ಟ್ರೈ ಮಾಡಿ. ಯಾರ್ಯಾರು ನಾರ್ಸೆಟ್ ಗೊತ್ತಿಲ್ಲ ಅವರು ಕೂಡ ಟ್ರೈ ಮಾಡಿ. ಸೊ ಇಷ್ಟಾದ್ಮೇಲೆ ಸೊ ಇದಿಷ್ಟು ನಾನು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಅಥವಾ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಕೂಡ ಹೇಳ್ತಾ ಬಂದೆ. ಸೊ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ಸಪೋಸ್ ನಾನು ಯಾಕೆ ಈ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಹೋಗಿ ಸ್ಟೇಟ್ ಗೌರ್ಮೆಂಟ್ಗೆ ಜಾಸ್ತಿ ಟ್ರೈ ಮಾಡ್ಬಿಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನೋಡಿ, ಸಪೋಸ್
ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 2017 ಕಾಲ್ ಆಗಿರೋದು ಲಾಸ್ಟ್, ಇದುವರೆಗೂ ಕಾಲ್ ಆಗಿಲ್ಲ. ಓಕೆನಾ. ಬಟ್ ನಾರ್ಸೆಟ್ ಹಂಗಲ್ಲ, ಎವ್ರಿ 6 ಮಂತ್ಸ್ ಒಂದ್ಸರಿ ಕಾಲ್ ಆಗುತ್ತೆ. ಸೊ ಅದ್ರಲ್ಲಿ ಇನ್ನೊಂದೇನಪ್ಪಾ ಅಂತಂತಂದ್ರೆ, ಕಾಲ ಸಪೋಸ್ ಈ ವರ್ಷ ಕಾಲ ಆಯ್ತು ಅಂತಂತಂದ್ರೆ 2025 ಈ ವರ್ಷ ಕಾಲ ಆಯ್ತು ಅಂತಂತಂದ್ರೆ ಅವ್ರು ನಮ್ಗೆ ತಗೊಳ್ಳೋದಕ್ಕೆ 2 ವರ್ಷ ಬೇಕಾಗುತ್ತೆ. ಎಕ್ಸಾಮ್ ಬರೆಯಕ್ಕೆ 6 ತಿಂಗಳು ಟೈಮ್ ಕೊಡ್ತಾನೆ. ಎಕ್ಸಾಮ್ ಆದ್ಮೇಲೆ ಮತ್ತೆ ರಿಸಲ್ಟ್ ಬಿಡಕ್ಕೆ 6 ತಿಂಗಳು, ಅದಾದ್ಮೇಲೆ ಮತ್ತೆ ನಿಮ್ ಸೇರ್ಸ್ಕೊಳಕ್ಕೆ ಇನ್ನೊಂದು 6 ತಿಂಗಳು. ಓಕೆನಾ. ಎಷ್ಟೋ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಕ್ಕೆ 5 to 6 years ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಓಕೆನಾ. ಸೊ ಈ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಯಾಕೆ ಸುಮ್ಮನೆ ನೀವು ಅನ್ವಾಂಟೆಡ್ ಆಗಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ? ಅದ್ರ ಬದಲು ಡೈರೆಕ್ಟ್ ಆಗಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ರೆ ಅಂತಂತಂದ್ರೆ ಸೇಮ್ ವಿತಿನ್ 6 months ಒಳಗೆ ಎಲ್ಲ ಮುಗಿದ್ಬಿಡುತ್ತೆ. ಯಾಕಂದ್ರೆ 6 months ಒಂದ್ಸರಿ ಎಕ್ಸಾಮ್ ಕಾಲ್ ಮಾಡ್ತಾರೆ ಅವರು ಅಂತಂತಂದ್ರೆ, ಸಪೋಸ್ ಈಗ ಏಪ್ರಿಲ್ ಕಾಲ್ ಮಾಡ್ತಾರೆ ಅಂತ ಮತ್ತೆ ಸೆಪ್ಟೆಂಬರ್ ಕಾಲ್ ಮಾಡ್ತಾರೆ. ಸೆಪ್ಟೆಂಬರ್ ಒಳಗಡೆ ನೀವು ಆಲ್ರೆಡಿ ಜಾಯಿನ್ ಆಗ್ಬಿಟ್ಟಿರ್ತೀರ. ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಲ್ದೇ ನಿಮ್ದು ನಾನು ಮುಂಚೆನೆ ಹೇಳಿದೀನಿ, ಬೈ ಹ್ಯಾಂಡ್ ಸ್ಯಾಲರಿ ಎಷ್ಟಪ್ಪ ಅಂತಂದ್ರೆ 85,000 ಆಫ್ಟರ್ ಆಲ್ ಡಿಡಕ್ಷನ್ಸ್. ಸ್ಟಾರ್ಟಿಂಗ್ ಸ್ಯಾಲರಿ 85,000 ಇರುತ್ತೆ ಏಮ್ಸ್ ಅಲ್ಲಿ. ಸ್ಟಾರ್ಟಿಂಗ್ ಜಾಯ್ನ್ ಆಗಿರ್ತಕ್ಕಂಥ ಎಷ್ಟು ತಗೊಂತಿದ್ದಾರೆ ಅಂತಂದ್ರೆ 85,000 rupees. ಸೊ ಅದಾದ್ಮೇಲೆ ನಿಮಗೆ ಇಯರ್ಲಿ ಇನ್ಕ್ರಿಮೆಂಟ್ ಇರುತ್ತೆ. ಓಕೆನಾ. ಸೊ ಬೆನಿಫಿಟ್ಸ್ ಅಂತ ಬಂದಂತ ನಿಮಗೆ ಏಮ್ಸ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಓಕೆನಾ. ಸೊ ಇನ್ನು ಟೈಮ್ ಇದೆ, ಹೇಳ್ಬಿಡ್ತೀನಿ. ಓಕೆ. ಬೆನಿಫಿಟ್ಸ್ ಅಂತ ಬಂತಂದ್ರೆ ತುಂಬಾ ಬೆನಿಫಿಟ್ಸ್. ಅದಾದ್ಮೇಲೆ ಡ್ಯೂಟಿ ಬಗ್ಗೆ ಹೇಳ್ಬೇಕು ಅಂತಂತಂದ್ರೆ ನಿಮಗೆ ನೋಡಿ, ಒಂದು ಮಂತ್ ಅಲ್ಲಿ ಓಕೆನಾ 8 hours ಸಿಗುತ್ತೆ. 8 hours ಅಂತಂದ್ರೆ ವೀಕ್ಲಿ ಆಫ್ಸ್ ಹೇಳ್ತಿರೋದು. 8 ದಿನ ರಜೆ ಸಿಗುತ್ತೆ ನಿಮಗೆ. ಓಕೆನಾ. ಡ್ಯೂಟಿ ಎಷ್ಟಪ್ಪ ಅಂತ 6 hours ಡ್ಯೂಟಿ ಅಷ್ಟೇ. 6 hours ಡ್ಯೂಟಿ ಇರುತ್ತೆ. ಓಕೆನಾ. ಡೇ ಡ್ಯೂಟೀಸ್, ಡೇ ಟೈಮಲ್ಲಿ 6 hours ಇರುತ್ತೆ. ನೈಟ್ ಎಷ್ಟಪ್ಪ ಅಂತಂದ್ರೆ 12 hours. ಅದು ಎಲ್ಲ ಕಡೆ 12 hours ಕಾಮನ್ ಇರುತ್ತೆ ನೈಟ್. ಓಕೆ. ಪರ್ ಮಂತ್ ನೈಟ್ ಎಷ್ಟಪ್ಪ ಅಂತಂದ್ರೆ ಓನ್ಲಿ 6 days ಅಷ್ಟೇ. 6 days ಪರ್ ಮಂತ್. ಅದು ಹೆಂಗೆ ಅಂತಂದ್ರೆ 3 + 3 days ಓಕೆ ಪ್ಲಸ್ 3 days ಈ ತರ ಹಾಕ್ತಾರೆ. ಸ್ಟಾರ್ಟಿಂಗ್ ಸಪೋಸ್ 1, 2, 3 ನೀವು ಮಾಡ್ತೀರಾ ನೈಟ್ ಡ್ಯೂಟಿ ಅಂತಂದ್ರೆ ಮತ್ತೆ 15, 16, 17 ಆ ತರ. ಓಕೆನಾ. ಸೊ ಈ ತರ ನಿಮಗೆ ಒಂದ್ ತಿಂಗಳಲ್ಲಿ 2 ಸರಿ ನೈಟ್ ಡ್ಯೂಟಿ ಹಾಕ್ತಾರೆ. 3 days ಅಷ್ಟೇ. 3 days + 3 days ಇರುತ್ತೆ. ಓಕೆ. 8 hours ಸಿಗುತ್ತೆ. ಪ್ಲಸ್ ನೀವು ಇದೆ ಸಪೋಸ್ ಎಕ್ಸಾಂಪಲ್ ನೀವು ಒಂದ್ ತಿಂಗಳಲ್ಲಿ ಓಕೆನಾ 8 hours ಇದೆ ಅಂತಂದ್ರೆ ಅದ್ರ ಜೊತೆ ಒಂದು CL ತಗೊಂಡ್ಬಿಟ್ರೆ ಆಯ್ತು. ಒಂದು CL ತಗೊಂಡ್ರೆ 9 ದಿನ ಆಯ್ತು. ಸಮ್ ಟೈಮ್ ಗೌರ್ಮೆಂಟ್ ಹಾಲಿಡೇ ಇದ್ದಾಗ 9 ತಿಂಗಳು. ಈಗ ನಮಗೆ ಈ ತಿಂಗಳಲ್ಲಿ ನಮಗೆ 9 hours ಇದಾವೆ. ಓಕೆ. 9 hours ಇದಾವೆ. 9 hours ಅಂತಂದ್ರೆ ನಾವ್ ಇನ್ನೆಷ್ಟು 21 ದಿನ ಅಷ್ಟೇ ಕೆಲಸ ಮಾಡೋದು. ಓಕೆನಾ. ಸೊ ಈ ತರ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಿಮಗೆ. ಓಕೆನಾ. ಅದೇ ನಮ್ಮ ಇದರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ಎಷ್ಟಪ್ಪ ಅಂತಂದ್ರೆ ಒಂದು ತಿಂಗಳಲ್ಲಿ 10 ದಿನ ನೀವು ನೈಟ್ ಡ್ಯೂಟಿ ಮಾಡ್ತೀರಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಯಾಕಂದ್ರೆ ನಾನು ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಿದ್ದೀನಿ. 10 days ಕಂಪಲ್ಸರಿ ಕಂಟಿನ್ಯೂಸ್ ನೈಟ್ ಮಾಡ್ಲೇಬೇಕು. ಓಕೆನಾ. ಸೊ ಈ ತರ ಎಲ್ಲ ತುಂಬಾ ಕಿರಿಕೆಲ್ಲ ಇರುತ್ತೆ. ಸೊ ನೀವು ಬೆಸ್ಟ್ ಈಸಿಯಾಗಿ ಇದು ಯಾಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ ಜಸ್ಟ್ ಟು ಕ್ರಿಯೇಟ್ ದ ಅವೇರ್ನೆಸ್ ಅಷ್ಟೇ. ನಿಮಗೆ ಅವೇರ್ನೆಸ್ ಬರಲಿ, ಮೋಟಿವೇಟ್ ಆಗಲಿ ಅಂತ ನಿಮಗೆ ಒತ್ತಿ ಹೇಳ್ತಾ ಇದೀನಿ. ಸೊ ಈ ವಿಡಿಯೋ ಇಂದ ಯಾರ್ಯಾರು ಆಸ್ಪಿರೆಂಟ್ಸ್ ಇದೀರಾ ನಾರ್ಸೆಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಯಾರ್ಯಾರು ಆಸ್ಪಿರೆಂಟ್ಸ್ ಇದೀರಾ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಯು ಕ್ಯಾನ್ ಕಮೆಂಟ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಡೈರೆಕ್ಟ್ಲಿ. ಓಕೆ. ಥ್ಯಾಂಕ್ ಯು.